ಶಿವಣ್ಣ, ವೇದ, ಸುದೀಪ್ ಸರ್, ವಿಕ್ರಾಂತ್ ರೋಣ, ದರ್ಶನ್ ಸರ್, ಕಾಟೇರ, ರಕ್ಷಿತ್ ಸರ್, ಸಬ್ಸಾಗರದಾಚೆ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿಲ್ವಾ? 5 ಸೆಕೆಂಡ್ ಕೊಡ್ತೇನೆ, ಯೋಚನೆ ಮಾಡಿ. ಗೊತ್ತಾಗಿಲ್ವಾ? ನಾನು ಈ ಬಿಗ್ ಸ್ಟಾರ್ಸ್ಗಳ ರೀಸೆಂಟ್ ಮೂವೀಸ್ ಬಗ್ಗೆ ಮಾತಾಡ್ತಾ ಇರೋದು. ಬೇಕಾ ಬೇಕೇನ್ರಿ? ಬೇರೆ ಭಾಷೆಗಳಲ್ಲಿ ಕತೆ ಇಲ್ದಿರೋ ಕಿತ್ತೋಗಿರೋ ಮೂವೀಸ್ ಬಂದರೂ ಕೂಡ ಅದಕ್ಕೆ ಕಮ್ಮಿ ಅಂದರೂ 200 ಕೋಟಿ ಕಲೆಕ್ಷನ್ ಆಗುತ್ತೆ. ನೋ ಕಾಮೆಂಟ್ಸ್. ಆದರೆ ನಮ್ಮಲ್ಲಿ ಇಂಥ ಒಳ್ಳೆ ಸಿನಿಮಾಗಳು ಬಂದರೂ ಕೂಡ ಯಾಕೆ 100 ಕೋಟಿನೂ ಕ್ರಾಸ್ ಆಗಲ್ಲ. 100 ಕೋಟಿ ಕ್ರಾಸ್ ಆಗೋದಿರಲಿ, ಅದೆಷ್ಟೋ ಒಳ್ಳೆ ಸಿನಿಮಾಗಳು ಹಿಟ್ ಅನ್ನೋ ಟ್ಯಾಗ್ನ ಪಡೆಯೋದಕ್ಕೂ ಒದ್ದಾಡ್ತವೆ. ಇವಾಗ ಈ ಸಣ್ಣ ಮೂವೀಸ್ನ ಎಲ್ಲ ಸೈಡಲ್ಲಿಡೋಣ, ನಮ್ಮ Tier 1 ಸ್ಟಾರ್ಸ್ನ ಬಗ್ಗೆ ಸ್ವಲ್ಪ ಮಾತಾಡೋಣ. ಬೇರೆ ಭಾಷೆಗಳಲ್ಲಿ Tier 1 ಸ್ಟಾರ್ಸ್ ನಡೆಸೋವಂಥ ಸಿನಿಮಾ ಡಬ್ಬಾ ಥರ ಇದ್ದರೂ ಓಪನಿಂಗ್ ಡೇ ಕಲೆಕ್ಷನ್ 35 ಕೋಟಿ ಕ್ರಾಸ್ ಆಗುತ್ತೆ. ಆದರೆ ನಮ್ಮಲ್ಲಿ ಲೈಫ್ ಟೈಮ್ ಕಲೆಕ್ಷನ್ ಕೂಡ ಅಷ್ಟ ಆಗಲ್ಲ. ಯಾಕೆ? ನಮ್ಮ ಹತ್ರ ಟೆಕ್ನಿಷಿಯನ್ಸ್ ಕಮ್ಮಿ ಇದ್ದಾರಾ? ಇಲ್ಲ. ಒಳ್ಳೆ ಡೈರೆಕ್ಟರ್ಸ್ಗಳ ಕೊರತೆ ಇದೆಯಾ? ಅದೂ ಇಲ್ಲ. ಹಾಗಾದರೆ ಯಾಕೆ ಹಿಂಗೆ? ಇವಾಗಿನ ಕಾಲದಲ್ಲಿ ಒಂದು ಇಂಡಸ್ಟ್ರಿ ನಿಜವಾಗ್ಲೂ ಸ್ಟ್ರಗಲ್ ಮಾಡ್ತಾ ಇದೆ ಅಂದರೆ ಅದು ಬಾಲಿವುಡ್ ಅಲ್ಲ, ನಮ್ಮ ಸ್ಯಾಂಡಲ್ವುಡ್. ಯಾಕಂದರೆ KGF 2 ಕಾಂತಾರ ಆದಮೇಲೆ ನಮ್ಮಲ್ಲಿ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಬಂದೇ ಇಲ್ಲ. ಸೊ ಇದರ ಹಿಂದೆ ಇರೋ ರೀಸನ್ಸ್ ಎಂತ? ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬಂದಿರೋದು. ನಾನು ನಿಮ್ಮ ಇನ್ಸನ್ ಅಧ್ಯಕ್ಷ. ಬನ್ನಿ ಮಾತಾಡೋಣ ಇವತ್ತಿನ ವಿಶೇಷ. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? ಇವತ್ತು ನಾವು ಡಿಸ್ಕಸ್ ಮಾಡುವಂಥ ಮೊದಲನೇ ಪಾಯಿಂಟ್ ಏನಂದರೆ ಅದು ಲೂಪ್ ಹೋಲ್ ಇನ್ ಬಿಸ್ನೆಸ್. ಇವಾಗ Tier 1 ಹೀರೋನ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಇವಾಗ ಅದೆಷ್ಟು ಪ್ರಾಫಿಟ್ ಅನ್ಬೋಸ್ತು, ಎಷ್ಟು ಲಾಸ್ ಅನ್ಬೋಸ್ತು ಅಂತ ಪ್ರೊಡ್ಯೂಸರ್ಗೆ ಗೊತ್ತಾಗೋ ಮುಂಚೆನೇ ಒಂದು ಫಿಕ್ಷನಲ್ ನಂಬರ್ ಫ್ಯಾನ್ ಪೇಜಸಲ್ಲಿ ಬಂದುಬಿಡತ್ತೆ. ಇವಾಗ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇದರಿಂದ ಪ್ರೊಡ್ಯೂಸರ್ಸ್ಗೆ ತೊಂದರೆ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ. ಇದರ ಇನ್ನೊಂದು ಸೈಡ್ ನೋಡಿದರೆ ಹಿಂಗೆ ಮಾಡೋದ್ರಿಂದ ನಮಗೆ ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಾಗಲ್ಲ. ನಮ್ಮ ಸ್ಟಾರೇ ತೊಟ್ಟೋರು ನಮ್ಮ ಹೀರೋನೇ ನಂಬರ್ 1 ಆಗಿರ್ಬೇಕಂತ ಅಂದ್ಕೊಂಡು ಫೇಕ್ ನಂಬರ್ಸ್ ಕೊಡ್ತಾರೆ. ಆ ಕಡೆ ಪ್ರೊಡ್ಯೂಸರ್ಸ್ ಕೂಡ ಕ್ಲಾರಿಟಿ ಕೊಡಲ್ಲ. ಸೊ ನಾವೆಲ್ಲ ಏನಂತ ಅನ್ಕೋಬೇಕು? ಆಗೋ ಕಲೆಕ್ಷನ್ ಆಗಿದೆ, ಇನ್ನು OTTಲಿ ಬರೋ ತನಕ ಕಾಯೋಣ ಅಂತ ಅಂತೀವಿ. ಅದಕ್ಕೆ ನಮ್ಮ ಕನ್ನಡ ಮೂವೀಸಲ್ಲಿ ಫಸ್ಟ್ ಡೇಕ್ಕಿಂತ ಸೆಕೆಂಡ್ ಡೇ ಕಲೆಕ್ಷನಲ್ಲಿ ಒಂದು ದೊಡ್ಡ ಡೌನ್ಫಾಲ್ ಆಗುತ್ತೆ. ಇದರಿಂದ ನಿಮ್ಮ ಸ್ಟಾರ್ ಹೀರೋನ ಮಾರ್ಕೆಟ್ಗೂ ನಷ್ಟ ಆಗುತ್ತೆ, ಪ್ರೊಡ್ಯೂಸರ್ಸ್ಗೆ ದುಡ್ಡಿನ ನಷ್ಟ ಆಗುತ್ತೆ. ಸೊ ಇನ್ನು ಮುಂದೆ ದಯವಿಟ್ಟು ಅಫಿಷಿಯಲ್ ಸ್ಟೇಟ್ಮೆಂಟ್ಸ್ ಬರೋ ತನಕ 100 ಕೋಟಿ 200 ಕೋಟಿ ಅಂತ ಪೋಸ್ಟರ್ ಹಾಕೋದು ನಿಲ್ಲಿಸ್ಬಿಡಿ. ನಿಲ್ಲಿಸ್ತೀರಲ್ವಾ? ಏನ್ ರಥ ಮಾಡೋದು ಸಾಧ್ಯ ಇಲ್ಲ. ಅವ್ರು ಏನ್ ಇವಾಗ ನಮ್ಮ ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ಬಿಗ್ ಸ್ಟಾರ್ಸ್ ಡೋಂಟ್ ಗ್ಯಾರಂಟಿ ಹಿಟ್ ಮೂವೀಸ್. ಇವಾಗ ನಿಮ್ಮ ಸಿನಿಮಾದಲ್ಲಿ ಒಬ್ಬ ಸ್ಟಾರ್ ಇದ್ದಾನೆ ಅಂತ ತಲೆಬುಡ ಇಲ್ದಿರೋ ಕತೆ ಹಿಡ್ಕೊಂಡು ಮೂವಿ ಮಾಡಿದರೆ ಸ್ಟಾರ್ಟಿಂಗ್ 2 ದಿನ ಕಲೆಕ್ಷನ್ ಒಳ್ಳೆ ಆಗ್ಬೋದು, ಆದರೆ ಲಾಂಗ್ ಟರ್ಮಲ್ಲಿ ನಿಮ್ಮ ಸಿನಿಮಾ ಹೊಡ್ಸ್ಕೊಳ್ಳುತ್ತೆ. ಇದರ ಉದಾಹರಣೆ ಹಲವಾರಿದೆ, ನಾನು ಹೆಸರುಗಳನ್ನ ತಗೊಳ್ಳಲ್ಲ. ಆದರೆ ರೀಸೆಂಟಾಗಿ ರಿಲೀಸ್ ಆದಂತಹ ಒಂದು ಮೂವಿಲಿ ನಮ್ಮ 3 ದೊಡ್ಡ ಸ್ಟಾರ್ಸ್ಗಳಿದ್ವು. ಮೊದಲೆರಡು ದಿನ ಕಲೆಕ್ಷನ್ಸ್ ಕೂಡ ನೆಟ್ಟಿಗಾಯಿತು, ಅದಾದಮೇಲೆ ಸಿನಿಮಾ ಹೊಡ್ಸ್ಕೊಳ್ತು. ಯಾವ ರೇಂಜಿಗೆ ಟ್ರೋಲ್ ಆಯ್ತಂದರೆ ಈ ಯೂಟ್ಯೂಬರ್ಸ್ಗಳು KGF ನೋಡಿ ಎಷ್ಟು ಹೊಗಳಿದ್ವು, ಈ ಸಿನಿಮಾ ನೋಡಿ ಅಷ್ಟೇ ಬೈಕೊಂಡ್ರು. ಇಲ್ಲಿಗೆ ನಮಗೆ ಸಿಗ್ತಾ ಇರೋದು ನಮ್ಮ 3ನೇ ಪಾಯಿಂಟ್, ಅದುವೇ ಲ್ಯಾಕ್ ಆಫ್ ಕ್ರಿಯೇಟಿವಿಟಿ. ನಮ್ಮ ಇಂಡಸ್ಟ್ರಿಗೆ ಮೊದಲಿಂದನೂ ಒಂದು ವೀಕ್ನೆಸ್ ಇದೆ. ಅದೇನಂದರೆ ಒಂದು ಜಾನರ್ ಸಿನಿಮಾ ಹಿಟ್ಟಾದರೆ ಮುಂದೆ ಎಲ್ಲರೂ ಅದೇ ಜಾನರಲ್ಲಿ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಟರ್ಸ್ ಕೂಡ ಒಂದು ಕಾಮಿಡಿ ಸಿನಿಮಾ ಹಿಟ್ಟಾದರೆ ನೆಕ್ಸ್ಟ್ 3-4 ಸಿನಿಮಾ ಅದೇ ಜಾನರಲ್ಲಿ ಸೈನ್ ಮಾಡ್ಕೋತಾರೆ. ಉದಾಹರಣೆಗೆ ಡಾರ್ಲಿಂಗ್ ಕೃಷ್ಣ ಅವರು ಲವ್ ಮಾಕ್ಟೇಲ್ ಸಿನಿಮಾ ಹಿಟ್ಟಾಯ್ತಂತ ಮುಂದಿನ 10 ಸಿನಿಮಾನು ಅದೇ ಜಾನರಲ್ಲಿ ಸೈನ್ ಮಾಡಿಕೊಂಡ್ರು. ಡೈರೆಕ್ಟರ್ಸು KGF ಅನ್ನು ನೋಡಿ ಅದೇ ಬ್ಯಾಕ್ ಡ್ರಾಪಲ್ಲಿ ಸಿನಿಮಾ ತೆಗಿಯೋಕ್ಕೆ ಶುರು ಮಾಡಿದರು. ಯಾಕೆ? ಕಾಪಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ನಿಮ್ಮದೇ ಆದಂಥ ಒಂದು ತಲೆ ಇರುತ್ತೆ, ನಿಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಒಂದೇ ಜಾನರ್ ಮೂವೀಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಬೇರೆ ಬೇರೆ ಜಾನರ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇರೋದು. ಬಿಕಾಸ್ ಒಂದೇ ಜಾನರ್ ಸಿನಿಮಾಗೆ ಸ್ಟಿಕ್ ಆನ್ ಆಗಿದ್ದಕ್ಕೆ ಗೋವಿಂದ ಹಾಗೂ ಸನ್ನಿ ಡಿಯೋಲ್ ಸಿನಿಮಾಗಳು ಹೆಂಗೆ ನೆಲ ಕಚ್ಚಿತು ಅನ್ನೋ ಉದಾಹರಣೆ ನಮ್ಮ ಮುಂದೆನೇ ಇದೆ. ಇವಾಗ 4ನೇ ಪಾಯಿಂಟು, ಅದುವೇ ಆಡಿಯನ್ಸ್ ಟೇಸ್ಟ್. ನಾವು ಆ್ಯಸ್ ಅನ್ ಆಡಿಯನ್ಸ್ ಮಾಡುವಂಥ ತಪ್ಪು ಏನಂದರೆ ವಿ ಆಲ್ವೇಸ್ ಲುಕ್ ಫಾರ್ ಆಲ್ಟರ್ನೇಟಿವ್ಸ್. ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಲ್ಲ, ಸಾಯ್ಲಿ. OTT ಪ್ಲ್ಯಾಟ್ಫಾರ್ಮ್ಸಲ್ಲೂ ನೋಡಲ್ಲ, ಟೆಲಿಗ್ರಾಮ್ಸಲ್ಲಿ ಲಿಂಕ್ಸ್ ಹುಡುಕಿ ಕದ್ದು ನೋಡ್ತೀವಿ. ಕೊನೆಗೆ ಒಳ್ಳೆ ಮೂವೀಸ್ ಮಾಡೋಕ್ಕಾಗಲ್ವ ಅಂತ ಇಂಡಸ್ಟ್ರಿ ಅವರಿಗೆ ಬೈತೀವಿ.
ನಿಮ್ಮ ಕೈಯಲ್ಲಿ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡೋಕ್ಕಾಗಲ್ಲ ಅಂದರೆ ಅದನ್ನು ಕ್ರಿಟಿಸೈಸ್ ಮಾಡೋ ಹಕ್ಕು ನಿಮಗಿಲ್ಲ. ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಇನ್ನೊಂದು ವಿಷಯ ಏನಂದರೆ, ಸ್ಟಾರ್ ಸಿನಿಮಾ ಬಂದರೆ ಮಾತ್ರ ಸಿನಿಮಾಗೆ ಹೋಗೋದು. ಯಾಕೆ? ಬೇರೆ ನಟರು ಆ್ಯಕ್ಟರ್ಸ್ ಅಲ್ವಾ? ಅವ್ರ ಸಿನಿಮಾ ಚೆನ್ನಾಗಿ ಮಾಡಲ್ವಾ ಅಥವಾ ಅವ್ರಿಗೆ ಆ್ಯಕ್ಟಿಂಗೇ ಬರಲ್ವಾ? ನಮ್ಮವ್ರ ಸಿನಿಮಾನ ನಾವೇ ನೋಡಲ್ಲ, ನಾವೇ ಸಪೋರ್ಟ್ ಮಾಡಲ್ಲ. ಆಮೇಲೆ ಅವ್ರು ತೆಲುಗು ತಮಿಳ್ ಕಡೆ ಹೋದರೆ ಅವರನ್ನೇ ಹಾಕೊಂಡು ರುಬ್ತೀವಿ. ಕತ್ತೆ ಬಾಲ ಕುದುರೆ ಜುಟ್ಟು. ಇವಾಗ ಕೊನೆ ಪಾಯಿಂಟ್ ಬಗ್ಗೆ ಮಾತಾಡಬೇಕಂದ್ರೆ ಅದೇ ಮಲಯಾಳಂ ಇನ್ಸ್ಪಿರೇಷನ್. ಡೈರೆಕ್ಟರ್ಸ್ಗೆ, ಟೆಕ್ನಿಷಿಯನ್ಸ್ಗೆ, ಮುಖ್ಯವಾಗಿ ರೈಟರ್ಸ್ಗೆ ಕೊರತೆನೇ ಇಲ್ಲದೆ ಇರೋ ಜಾಗ ಅಂದರೆ ಅದು ಮಲಯಾಳಂ ಇಂಡಸ್ಟ್ರಿ. ಅವರಿಂದ ನಾವು ಕಲಿಯೋದು ತುಂಬಾ ಇದೆ. ನಮಗಿಂತ ಸ್ವಲ್ಪ ಸಣ್ಣ ಇಂಡಸ್ಟ್ರಿ ಆದರೂ ದೇ ಹ್ಯಾವ್ ಸಮ್ ಗಿಫ್ಟೆಡ್ ಟ್ಯಾಲೆಂಟ್ಸ್. ಒಂದು ಸೂಪರ್ ಹೀರೋ ಜಾನರ್ ಸಿನಿಮಾಯಿಂದ ಹಿಡಿದು ಥ್ರಿಲ್ಲರ್, ನೇಬರ್ ಡ್ರಾಮಾ, ಫ್ರೆಂಡ್ಶಿಪ್ ಡ್ರಾಮಾ, ಲವ್ ಸ್ಟೋರಿ, ಕ್ಯಾನಿಬಲಿಸಮ್ ಲಿಟ್ರಲಿ ಎಲ್ಲ ಜಾನರ್ ಸಿನಿಮಾಗಳನ್ನು ಬ್ಯೂಟಿಫುಲ್ ವೇಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಐಟಮ್ ಸಾಂಗ್ಸ್, ಫೈಟ್ಸ್ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಇಂಥ ವಿಷಯಗಳನ್ನು ನಾವು ಅಳವಡಿಸ್ಕೊಂಡ್ರೆ ವಿ ಹ್ಯಾವ್ ಅ ಗೋಲ್ಡನ್ ಪೀರಿಯಡ್ ಕಮಿಂಗ್ ಇನ್. ಎನಿವೇ, ಇವಾಗ ಕವನದ ಸರದಿ. ಸ್ಯಾಂಡಲ್ವುಡ್ ಅನ್ನೋ ಪಕ್ಷಿಗೆ ರೆಕ್ಕೆಯ ಕಟ್ಟಿದೆ, 4 ಸ್ತಂಭಗಳನ್ನು ಕೊಟ್ಟು ಹಾರು ಎಂದೆ. ಖುಷಿಗಳ ತೋರಣ ತಂದು ಕೊಡುತ್ತೆ ಎಂದು ಸಂತಸದಿಂದ ಕಾತೆ. ಆದರೆ ಒಂದು ಮುಖ್ಯವಾದ ವಿಷಯ ಮರೆತು ಬಿಟ್ಟೆ. ರೆಕ್ಕೆ ಇದ್ದ ಕೂಡಲೇ ಹಾರೋದಕ್ಕೆ ಅದು ಪಕ್ಷಿ ಅಲ್ಲ. ಸ್ತಂಭ ಕಟ್ಟಿ ಹಾರು ಎನ್ನೋಕ್ಕೆ ಅದಕ್ಕೆ ಸಾಧ್ಯವಿಲ್ಲ. ಖುಷಿಗಳ ತೋರಣ ಅದು ನನಗೆ ಕೊಡಬೇಕಂದರೆ ನಾನು ಅದಕ್ಕೋಸ್ಕರ ಏನಾದರೂ ಮಾಡಬೇಕು. ಗಾಂಜಾಲಿ ಬಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಧನ್ಯವಾದ ಎಲ್ಲರಿಗೂ. ಮತ್ತೆ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.